ಮೇಲೆ ಬಹಳ ವಿಶ್ವಾಸ ಇತ್ತು. ಅದರಿಂದಾಗಿ ಅಂದರೆ ಆ ಕಥೆ ನಮಗೆ ಮಹಾಭಾರತದಲ್ಲಿ ಬಂದಿದೆ. ಈ ರಾಮನ ಕಥೆಗಿಂತ ಪೂರ್ವದಲ್ಲೇ ಈ ಕಥೆ ಇತ್ತು ಅನ್ನೋದು ಗೊತ್ತಾಗುವುದು ನಮಗೆ ಈ ಕಾರಣದಿಂದ. ಅಂದರೆ ಎಷ್ಟೋ ಸರ್ತಿ ಕಥೆ ಕ್ರೊನಾಲಜಿಕಲ್ಲಾಗಿ ಎಲ್ಲಿ ನಡೆದಿದೆ ಅನ್ನೋದನ್ನು ಯೋಚಿಸುವಾಗ ಬಹಳ ಜನ ಅಯ್ಯೋ ಏನೇನೋ ಕಥೆ ಹೇಳ್ತಾ ಇರ್ತದೆ, ಅದು ಯಾವಾಗ ನಡೆದಿದ್ದು, ಇದು ಯಾವಾಗ ನಡೆದಿದ್ದು ಅನ್ನೆಲ್ಲ ನಮಗೆ ಇನ್ನೂ ಕನ್ಫ್ಯೂಷನ್ನೇ. ಕಾಲದ ದೈರ್ಘ್ಯವನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ತಲೆ ಅಷ್ಟು ದೀರ್ಘವಾಗಿ ಯೋಚನೆ ಮಾಡುವಷ್ಟು ತಾಳ್ಮೆ ಇದ್ದರೆ ಆಗ ಅರ್ಥ ಆಗೋದಕ್ಕೇನು ಕಷ್ಟ ಇಲ್ಲ. ಲೆಕ್ಕಾಚಾರಗಳನ್ನು ಅವರೇ ಕೊಡ್ತಾರೆ. ಅಂತೂ ರಾಮನ ಕಾಲಕ್ಕಿಂತ ಸುಮಾರು ಹಿಂದಿನದ್ದು ಅನ್ನೋದು ಸ್ಪಷ್ಟ. ಯಯಾತಿಯ ಕಥೆಯನ್ನು ರಾಮಚಂದ್ರನಿಗೆ ಅಗಸ್ತ್ಯರಾಶ್ರಮದಲ್ಲಿ ನೆನಪಿಸ್ತಾ ಇದ್ದಾರೆ ಅಂದರೆ ಇದು ರಾಮಾಯಣಕ್ಕಿಂತ ಹಿಂದಿನ ಕಥೆ ಅಂತ. ರಾಮಾಯಣ ಹಿಂದಿನದ್ದೆಷ್ಟು ಹಿಂದಿನದ್ದು ಅಂದರೆ ಇದು 28ನೆಯ ಕಲಿಯುಗ, 24ನೆಯ ಚತುರ್ಯುಗದಲ್ಲಿ ನಡೆದದ್ದು. ಒಂದು ಯುಗ ಅಂದರೆ 432 ಕೋಟಿ ವರ್ಷ, ಒಂದರ್ಧ ದಿನ ಅಂದರೆ ಅಲ್ಲ, 4,32,000 ವರ್ಷ ಅನ್ನೋದು ಒಂದು ಯುಗ. ಆದರೆ ಅದರ 10 ಪಾಲು ಅಂತಂದರೆ 43,20,000 ಒಂದು ಚತುರ್ಯುಗ ಅಂದರೆ. ಒಂದು ಚತುರ್ಯುಗ ಅಂದರೆ 43,20,000 ವರ್ಷ. ನಮಗೆ ಆಗಾಗ 2012 ಬರ್ತಾನೆ ಇರುತ್ತೆ, ಪ್ರಳಯ ಆಗುತ್ತೆ ಪ್ರಳಯ ಆಗುತ್ತೆ ಪ್ರಳಯ ಆಗುತ್ತೆ ಅಂತ. ಟಿ ವಿ ಮಾತ್ರ ಮುಳುಗೋದೇ ಇಲ್ಲ, ಮತ್ತೆಲ್ಲ ಮುಳುಗುತ್ತೆ. ಅಂಥದ್ದು ಬಹಳ ದೀರ್ಘಕಾಲದಲ್ಲಿ ನಡೆಯುವುದು ಅಷ್ಟು ಸುಲಭದಲ್ಲಿ ಇಲ್ಲ. ಅದಕ್ಕೊಂದು ಕಾರಣ ಬೇಕು, ಸಕಾರಣವಾದ ಚಿಂತನೆ ಬೇಕು. ಅಂದರೆ ಸಮಗ್ರವಾದ ಜಗತ್ತಿನ ಈ ವ್ಯವಸ್ಥೆಯಲ್ಲಿ ಇದು 3 ಹಿಂದೆ ಹೋಗಿ ಈಗ 28, 27, 24, 26, 25, 24ಕ್ಕೆ ಬಂದರೆ ಆಗದ ತ್ರೇತೆಯಲ್ಲಿ ನಡೆದದ್ದು. ಅಂದರೆ ಸುಮಾರು ಈಗ 43 × 4 ಅಂತ ಮಾಡಿಕೊಂಡ್ರೆ ಸುಮಾರು 2 ಲಕ್ಷ ಅಂದರೆ 20 ಕೋಟಿ ವರ್ಷದ ಹಿಂದಕ್ಕೆ ಹೋದರೆ, ಅಲ್ಲ, ಈ 2 ಕೋಟಿ ವರ್ಷದ ಹಿಂದಕ್ಕೆ ಹೋದರೆ ಆವಾಗ ಈ ಇಡೀ ಚತುರ್ಯುಗದ ಕಥೆಯ ಹಿಂದಿನ ಅರ್ಥವನ್ನು ಮಾಡಿಕೊಂಡ್ರೆ, ನಾನು ಅಂದಾಜಿಗಳಿದ್ದು ಲೆಕ್ಕಾಚಾರ ಮಾಡಿದರೆ ಬರುತ್ತೆ, ರಾಮನ ಕಥೆಯ ಹಿಂದೆ ಮತ್ತೆ ಈ ಚಿಂತನೆ ನಡೆದಿದೆ ಅನ್ನೋದು ಗೊತ್ತಾಗುತ್ತೆ.